ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಕ್ಷಯ ತೃತೀಯ ಹಿಂದೂ ಸಂಪ್ರದಾಯದ ಪ್ರಮುಖ ಹಬ್ಬಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಇದನ್ನ ಪ್ರತಿ ವರ್ಷವೂ ಕೂಡ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಣೆಯನ್ನ ಮಾಡಲಾಗುತ್ತದೆ. ಸಂಪತ್ತಿನ ಅಧಿದೇವತೆಯಾದಂತ ಲಕ್ಷ್ಮಿಯನ್ನ ಈ ದಿನ ನಾವು ಪೂಜೆಯನ್ನ ಮಾಡಿ, ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನ ನಾವು ಖರೀದಿಯನ್ನ ಮಾಡುವುದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಆದ್ರಿಂದ ಅಕ್ಷಯ ತೃತೀಯ ದಿನ ಮಹಾಲಕ್ಷ್ಮಿಯನ್ನ ಮನೆಯಲ್ಲಿ ಪೂಜಿಸಿ ಚಿನ್ನ ಬೆಳ್ಳಿಯನ್ನ ನಾವು ಖರೀದಿಸುವುದು ವಾಡಿಕೆ ಇದೆ. ಇದ್ರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗ್ತಾ ಬರುತ್ತೆ. ನಾವು ಏನೇ ಈ ದಿನ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ಅಕ್ಷಯವಾಗುತ್ತೆ, ಎಂದಿಗೂ ಕೂಡ ಕ್ಷೀಣಿಸುವುದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯವನ್ನ ಪ್ರತಿ ಕೆಲಸಕ್ಕೂ ಕೂಡ ಅತ್ಯಂತ ಮಂಗಳಕರ ಸಮಯ ಅಂತ ನಾವು ಪರಿಗಣಿಸಲಾಗುತ್ತದೆ. ಈ ದಿನದಂದು ಚಿನ್ನ ಬೆಳ್ಳಿ ಮತ್ತು ಯಾವುದೇ ಅತ್ಯಮೂಲ್ಯ ಹೊಸ ವಸ್ತುಗಳನ್ನ ಖರೀದಿಸುವ ವಿಶೇಷ ಪ್ರಾಮುಖ್ಯತೆ ಸಹ ಇದೆ. ಈ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ನಾವು ವಿಶೇಷ ಪ್ರಯೋಜನಗಳನ್ನು ಕೂಡ ನಾವು ಪಡ್ಕೋಬಹುದು ಮತ್ತು ಆಕೆಯ ಅನುಗ್ರಹವನ್ನು ಕೂಡ ಕುಟುಂಬದಲ್ಲಿ ನಾವು ಪಡ್ಕೋಬಹುದು. ಜೊತೆಗೆ ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ, ಆರೋಗ್ಯ, ಆಯಸ್ಸು ಅನ್ನೋದು ಹೆಚ್ಚಾಗಿ ನೆಲೆಸ್ತಾ ಬರುತ್ತೆ. ದಿನ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ಯಶಸ್ವಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಒಂದು ಅಕ್ಷಯ ತೃತೀಯಕ್ಕೆ ನಾವು ಯಾಕೆ ವರ್ಷ ಪೂರ್ತಿ ಕಾಯಬೇಕು, ಇದೇ ದಿನಕ್ಕೆ ಯಾಕೆ ಇಷ್ಟೊಂದರ ಪ್ರಾಮುಖ್ಯತೆ ಇದೆ, ಏನು ಈ ಅಕ್ಷಯ ತೃತೀಯ ಒಂದು ಮಹತ್ವ ಅಂತ ನೋಡೋದಾದ್ರೆ, ಭಗವಾನ್ ವಿಷ್ಣು ಪರಮಾತ್ಮ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರಿಂದ ಭಗವಾನ್ ವಿಷ್ಣುವಿನ ಪರಶುರಾಮನ ಅವತಾರ ಈ ದಿನವೇ ಅಂದ್ರೆ ಅಕ್ಷಯ ತೃತೀಯ ದಿನವೇ ಆಗಿದ್ದು ಅಂತ ನಂಬಲಾಗಿದೆ. ಅಕ್ಷಯ ತೃತೀಯ ದಿನದಂದು ಕೃಷ್ಣ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆಯನ್ನ ನೀಡಿದನು ಎಂಬ ನಂಬಿಕೆ ಕೂಡ ಸಹ ಇದೆ. ಇದರಲ್ಲಿ ಆಹಾರವನ್ನ ಇಟ್ಟರೆ ಅದು ಎಂದಿಗೂ ಕೂಡ ಖಾಲಿಯಾಗೋದಿಲ್ವಂತೆ ಎನ್ನುವ ದಂತಕಥೆ ಕೂಡ ಇದೆ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ದಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ. ಚಿನ್ನ ಬೆಳ್ಳಿ ಮಾತ್ರವನ್ನ ನಾವು ಖರೀದಿಯನ್ನ ಮಾಡೋದಲ್ಲ, ಈ ದಿನ ನಾವು ಅವಶ್ಯಕತೆ ಇರುವಂತವರಿಗೆ ದಾನ ಮಾಡೋದ್ರಿಂದ ನಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಬಡವರಿಗೆ ನಾವು ದಾನ ಮಾಡೋದ್ರಿಂದ ನಮ್ಗೆ ಲಕ್ಷ್ಮೀ ದೇವಿ ಅಷ್ಟೇ ಚೆನ್ನಾಗಿ ಒಲಿತಾಳಂತೆ. ವರ್ಷದಿಂದ ವರ್ಷಕ್ಕೆ ನಮ್ಗೆ ದಾನ ಮಾಡುವಂತ ಶಕ್ತಿ ಕೂಡ ದುಪ್ಪಟ್ಟಾಗುತ್ತೆ. ಅಕ್ಷಯ ತೃತೀಯ ದಿನದಿಂದಲೇ ತ್ರೇತಾಯುಗವು ಕೂಡ ಆರಂಭವಾಯಿತು ಎಂದು ಸಹ ಹೇಳಲಾಗುತ್ತದೆ. ಈ ಶುಭ ದಿನದಂದು ಗಂಗೆ ಭೂಮಿಗೆ ಇಳಿದಳು ಕೂಡ ಎನ್ನುತ್ತಾರೆ. ಇಷ್ಟೊಂದು ಹಲವಾರು ಗುಣಲಕ್ಷಣಗಳನ್ನ ಹೊಂದಿರುವಂತ ಈ ದಿನವನ್ನ ಅಕ್ಷಯ ತೃತೀಯ ದಿನ ಅಂತ ನಾವು ವರ್ಷದ ಅತ್ಯಂತ ಮಂಗಳಕರವಾದ ಸಮಯ ಅಂತ ಆಚರಣೆಯನ್ನ ಮಾಡ್ತೀವಿ. ಆದ್ರಿಂದ ಇಷ್ಟೊಂದು ವಿಶೇಷತೆಯನ್ನ ಹೊಂದಿರುವಂತ ಈ ದಿನದಂದು ಚಿನ್ನ ಬೆಳ್ಳಿಯನ್ನ ಪ್ರತಿಯೊಬ್ರು ಕೊಂಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಈಗಿರುವಂತ ಚಿನ್ನದ ಬೆಲೆ ತುಂಬಾನೇ ದುಬಾರಿಯಾಗಿದೆ. ಆದ್ರಿಂದ ನಾವು ಚಿನ್ನ ಬೆಳ್ಳಿನ ಮಾತ್ರ ಮನೆಗೆ ಈ ದಿನ ತರೋದ್ರಿಂದ ದುಪ್ಪಟ್ಟಾಗುತ್ತೆ, ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಅದರ ಬದಲು ಕೆಲವು ವಸ್ತುಗಳನ್ನ ಕೂಡ ಪ್ರತಿಯೊಬ್ಬರ ಕೈಗೆ ಎಟಗುವಂತ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ತಗೊಬಂದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಅಕ್ಷಯವಾಗುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಲಕ್ಷ್ಮಿಯ ಯಂತ್ರ, ಇದು ಕೂಡ ಅಷ್ಟೇ ತುಂಬಾನೇ ಒಳ್ಳೇದು. ಇದನ್ನ ಶ್ರೀಚಕ್ರ ಅಂತಲೂ ಕೂಡ ಕರೀತಾರೆ. ಇದನ್ನ ಲಕ್ಷ್ಮಿ ಹಾಗೂ ವಿಷ್ಣುವಿನ ವಾಸಸ್ಥಾನ ಅಂತಲೂ ಕೂಡ ಇದನ್ನ ಕರೀತಾರೆ. ಇದು ಅತ್ಯಂತ ಪವಿತ್ರವಾದುದು. ಇದನ್ನು ಕೂಡ ನಾವು ಅಕ್ಷಯ ತೃತೀಯ ದಿನ ಮನೆಗೆ ತರಬಹುದು. ಜೊತೆಗೆ ಹಳದಿ ಕವಡೆ, ಇದನ್ನ ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿಗೆ ಪ್ರಿಯವಾದ ವಸ್ತುವಿನಲ್ಲಿ ಇದು ಕೂಡ ಒಂದು. ಇದನ್ನು ಕೂಡ ನಾವು ಅಕ್ಷಯ ತೃತೀಯ ದಿನ ತರಬಹುದು. ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ವಸ್ತುಗಳಿವು ತರಬಹುದು. ಜೊತೆಗೆ ಶ್ವೇತಲಿಂಗ, ಇದನ್ನು ಅಷ್ಟೇ ಅಥವಾ ಸ್ಫಟಿಕ ಲಿಂಗ ಅಂತಾನೂ ಕೂಡ ಕರೀತಾರೆ. ಇದನ್ನು ಅಷ್ಟೇ ಯಾರ ಮನೆಯಲ್ಲಿ ಇಲ್ಲ ಅಂತವರು ತಂದು ಅಕ್ಷಯ ತೃತೀಯ ದಿನ ಇದನ್ನ ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ವಿಶೇಷವಾದ ಫಲಗಳು ನಮ್ಗೆ ದೊರೀತಾ ಹೋಗುತ್ತೆ. ಜೊತೆಗೆ ನಾವು ಮಣ್ಣಿನ ಮಡಕೆ ಆಗಿರ್ಬೋದು ಅಥವಾ ಕಲ್ಲುಪ್ಪು, ಅರಿಶಿಣದ ಕೊಂಬು, ಇವೆಲ್ಲದೂ ಕೂಡ ನಿತ್ಯ ನಾವು ಬಳಸುವಂತಹ ವಸ್ತುಗಳೇ. ಇವುಗಳನ್ನ ನಾವು ಯಾವ್ದಾದ್ರೂ ಸರಿ ಒಂದನ್ನ ತಂದ್ರು ಅಷ್ಟೇ ತುಂಬಾನೇ ಒಳ್ಳೇದು. ಜೊತೆಗೆ ತುಳಸಿ ಗಿಡ ಏನಾದ್ರು ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಅಂದ್ರೆ ಅಕ್ಷಯ ತೃತೀಯ ದಿನ ಸಾಕ್ಷಾತ್ ಮಹಾಲಕ್ಷ್ಮಿಯ ಮನೆಗೆ ಬಂದಂತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವುಗಳಲ್ಲಿ ಯಾವುದಾದರೂ ಸರಿ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟು ಹಣದಲ್ಲಿ ನೀವು ಈ ವಸ್ತುಗಳನ್ನ ಒಂದನ್ನಾದ್ರೂ ಸರಿ ಮನೆಗೆ ತಗೊಬಂದ್ರಿ. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಸಾಲ ಮಾಡಿ ನಾವು ಚಿನ್ನ ಬೆಳ್ಳಿನ ಅಥವಾ ಅತ್ಯಮೂಲ್ಯವಾದ ವಸ್ತುಗಳನ್ನ ತರೋದು ಬೇಡ. ಯಾಕಂದ್ರೆ ಈ ದಿನ ನಾವು ಏನ್ ಮಾಡ್ತೀವೋ ಅದು ಅಕ್ಷಯವಾಗುತ್ತೆ. ಇನ್ನು ಸಾಲ ಮಾಡಿದ್ರೆ ಅದು ದೊಡ್ಡದಾಗಲ್ವಾ. ಆದ್ರಿಂದ ಸಾಲ ಸೂಲ ಮಾಡಿ ಏನು ಕೂಡ ತರಬೇಡಿ. ನಿಮ್ಮ ಹತ್ರ ಏನಿರುತ್ತೋ ಎಷ್ಟಿರುತ್ತೋ ಅಷ್ಟಲ್ಲೇ ನಿಮ್ಗೆ ಅವಶ್ಯಕತೆ ಇರುವಂತ ವಸ್ತುಗಳನ್ನ ತಗೊಬಂದ್ರಿ. ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚತಾನೆ ಹೋಗುತ್ತೆ. ಆದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಸಾಲವನ್ನ ಮಾಡಿ ಅಕ್ಷಯ ತೃತೀಯ ದಿನ ಏನನ್ನು ಕೂಡ ಮಾಡ್ಬಿಡಿ. ಆದಷ್ಟು ಬೇರೆಯವರಿಗೆ ಸಹಾಯವನ್ನ ಮಾಡಿ. ನೋಡ್ರಲ್ವಾ ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ
ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಅಕ್ಷಯ ತೃತೀಯದ ವಿಶೇಷತ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.